ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಗ್ರ್ಯಾಂಡ್ ಫಾರ್ಮಾ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಗ್ಲ್ಯಾಂಡ್ ಫಾರ್ಮಾ ಅವರು ಪ್ರಮೋಟರ್ ಮೀನ್ಸ್ ಚೈನಾಗೆ ಸಂಬಂಧಿಸಿದ ಫೋರ್ಜನ್ ಫಾರ್ಮಾ ಅವರು ಗ್ಲ್ಯಾಂಡ್ ಫಾರ್ಮಾ ರಿಲೇಟೆಡ್ ಆಗಿರುವಂತ ಅವ್ರ ಪಾಲ್ನ ಸೆಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಸ್ಪೆಕ್ಯುಲೇಷನ್ ಬಂದ ತಕ್ಷಣ ಸ್ಟಾಕು 7% ಬೆಳೆದಿದೆ ಅಲ್ವಾ. ಅದಾದ್ಮೇಲೆ ಮಾರ್ಕೆಟ್ ಟೈಮ್ ಅಲ್ಲಿ ಅಂಡ್ ಈವನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೂ ಈ ಡೀಲ್ ರಿಲೇಟೆಡ್ ಆಗಿ ನಮ್ಗೆ ಯಾವ ತರ ಸಮಾಚಾರ ಇಲ್ಲ ಅಂತ ಗ್ಲ್ಯಾಂಡ್ ಫಾರ್ಮಾ ಅವರು ಅಪ್ಡೇಟ್ ಮಾಡಿದ್ದಾರೆ. ಅಂಡ್ ಅದಾದ್ಮೇಲೆ ಅವರು ಇಂಪಾರ್ಟೆಂಟ್ ಅಪ್ಡೇಟ್ ಫ್ರೆಂಚ್ ಬೇಸ್ಡ್ ಕಂಪನಿ ಆಗಿರುವಂತ ಸೆನೆಕ್ಸಿ ಗ್ರೂಪ್ ಇದೊಂದು CDMO ಪ್ಲೇಯರ್ ಗ್ರೂಪ್ ಅಲ್ಲಿ 100% ಪಾಲ್ನ $120 ಮಿಲಿಯನ್ ತಗೊಂತಾ ಇರೋ ಕಾರಣವಾಗಿ $120 ಮಿಲಿಯನ್ ಇಟ್ಟು ಇವರು ತಗೊಂತಿದ್ದಾರೆ. ಬಟ್ ಆ ಗ್ರೂಪ್ಗೆ ಇರುವಂತ ಡೆಟ್ ಇದೆಲ್ಲಾನು ಆಡ್ ಮಾಡ್ಕೊಂಡ್ರೆ ಈ ಟೋಟಲ್ ಡೀಲು $210 ಮಿಲಿಯನ್ ನಲ್ಲಿ ನಡೀತಿರೋ ತರ. ಇಷ್ಟು ಕೊಟ್ಟು ತಗೊಂತಿದಾರ ಅಂದ್ರೆ ಇವರೆಲ್ಲ ನೋಡ್ಕೊಂಡು ಆ ಕಂಪನಿ ಮೂಲಕ ಒಳ್ಳೆ ಬಿಸಿನೆಸ್ ಇರತ್ತಂತ ಅನ್ಕೊಂಡ್ರೇನೆ ಅಲ್ವಾ ಇವ್ರು ಬೈ ಮಾಡ್ತಾರೆ. ಆದ್ರೆ ಇಲ್ಲಿ ನಡೀತಾ ಇರೋದೆಲ್ಲಾನು ಯಾವ ಕಂಪನಿದ ಅಂದ್ರೆ ಇವರು ತಗೊಂತಿದಾರಲ್ವಾ, ಯುರೋಪಿಯನ್ ಫ್ರೆಂಚ್ ಬೇಸ್ಡ್ ಕಂಪನಿನ. ಆ ಕಂಪನಿಗೆ ಸಂಬಂಧಿಸಿರುವ ಮಾರ್ಜಿನ್ಸ್ ಕಮ್ಮಿ ಇದೆ. ಕ್ಯಾಲೆಂಡರ್ ಇಯರ್ 20 13% ಮಾರ್ಜಿನ್ಸ್ ಅಂಡ್ ಈವನ್ ಕ್ಯಾಲೆಂಡರ್ ಇಯರ್ 2022 ಫಸ್ಟ್ ಆಫ್ ಆಲ್ ನೋಡಿದ್ರು 19% ಇದೆ. ಯೂಶುವಲ್ ಆಗಿ ಗ್ಲ್ಯಾಂಡ್ ಫಾರ್ಮಾ ಅವರಿಗೆ ಮಾರ್ಜಿನ್ಸ್ ಜಾಸ್ತಿ ಇರುತ್ತೆ. ಅದರಿಂದಾನಿ ಈ ತರ ಲೋ ಮಾರ್ಜಿನ್ ಬಿಸ್ನೆಸ್ ನ ತಗೊಂಡ್ಬಂದು ಇವ್ರ ಕಂಪನಿನಲ್ಲಿ ಆಡ್ ಮಾಡ್ಕೊಂತ ಇದ್ರೆ ಅದು ಇನ್ನೂ ಫರ್ದರ್ ಆಗಿ ಮಾರ್ಜಿನ್ಸ್ ನ ಗ್ಲ್ಯಾಂಡ್ ಫಾರ್ಮಾನಲ್ಲಿ ಇನ್ ಶಾರ್ಟ್ ಟರ್ಮ್ ಡ್ರಾಪ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ. ಅದರಿಂದ ಸ್ಟಾಕ್ ಪ್ರೈಸ್ ಇವತ್ತು ನಮಗೆ ಸೆಲ್ಲಿಂಗ್ ಪ್ರೆಷರ್ ನೋಡಿದೀವಿ. ಬಟ್ ಇದಕ್ಕೆ ಮ್ಯಾನೇಜ್ಮೆಂಟ್ ರೆಸ್ಪಾಂಡ್ ಆಗ್ತಾ ಎಸ್ ಇನ್ ನಿಯರ್ ಟರ್ಮ್ ಮಾರ್ಜಿನ್ಸ್ ಫಾಲ್ ಆಗುತ್ತೆ, ಆದ್ರೆ ನಾವು ಮಾರ್ಜಿನ್ಸ್ ನ ಸೆನೆಕ್ಸಿ ಗ್ರೂಪ್ ಅಲ್ಲಿ ಜಾಸ್ತಿ ಮಾಡ್ಕೊಳ್ಳೋಂತ ಯೋಚನೆದಲ್ಲಿ ಇದೀವಿ ಅಂತ ಪ್ರೆಸೆಂಟ್ ರನ್ ಆಗ್ತಿರೋಂತ ಮ್ಯಾಟ್ರಿಕ್ಸ್ ಅಂದ್ರೂ ಕಂಪನಿ ಇನ್ನೂ ಬೆಟರ್ ಆಗಿ ರನ್ ಮಾಡಬಹುದು. ಆ ತರ ಮಾಡಿದ್ರೆ ಮಾರ್ಜಿನ್ಸ್ ಬೆಳೆಯುತ್ತೆ. ಅದರಿಂದ ಆ ಮಾರ್ಜಿನ್ ಇಶ್ಯೂ ನಾವು ಕ್ಲಿಯರ್ ಮಾಡಿಕೊಂಡು ಬೆಟರ್ ಗ್ರೋತ್ ನ ತಗೋಬರ್ಬೇಕಂತ ಅನ್ಕೊಂತ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಬಟ್ ಆದ್ರೆ ಮಾರ್ಕೆಟ್ ಅಂತೂ ತಲೆ ಕೆಡಿಸ್ಕೊಳ್ಳಿಲ್ಲ. ನೆಕ್ಸ್ಟ್ ಟಾಟಾ ಗ್ರೂಪ್ ರಿಲೇಟೆಡ್ ಆಗಿರುವಂತ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಟಾಟಾ ಗ್ರೂಪ್ ಅವರು ರೀಸೆಂಟ್ ಆಗಿ ಏರ್ ಇಂಡಿಯಾ ಏರ್ಲೈನ್ಸ್ ನ ಅಕ್ವೈರ್ ಮಾಡಿದಾರಲ್ವಾ. ಆ ತರ ಅಕ್ವೈರ್ ಮಾಡಿದಾಗಿಂದಾನು ಆಲ್ರೆಡಿ ಟಾಟಾ ಗ್ರೂಪ್ ಅಂಡರ್ ಅಲ್ಲಿರುವಂತ ಎಕ್ಸಿಸ್ಟಿಂಗ್ ಆಗಿ ಏರ್ಲೈನ್ಸ್ ಇದೆ ಅಲ್ವಾ, ಅಂಡ್ ಈಗ ಹೊಸದಾಗಿ ಏರ್ ಇಂಡಿಯಾ ಬಂದಿದೆ. ಅದರಿಂದ ಲೈಕ್ ಏರ್ ಏಷ್ಯಾ, ಏರ್ ಇಂಡಿಯಾ, ವಿಸ್ತಾರ ಈ ತರ ಇಂಡಿವಿಜುವಲ್ ಆಗಿ ಒಂದೊಂದು ಕಂಪನಿ ರನ್ ಮಾಡೋದಕ್ಕಂದ್ರೆ ಮೇಜರ್ ಏರ್ಲೈನ್ಸ್ ನ ಒಂದ್ ಮಾಡಿ ರನ್ ಮಾಡ್ತಾ ಇದ್ರೆ ಸಿನರ್ಜಿ ಪ್ಲೇ ಆಗತ್ತಲ್ವಾ. ಮೀನ್ಸ್ ಒಂದೇ ಬಿಸ್ನೆಸ್ ನ ಎರಡು ಕಂಪನಿ ಮೂಲಕ ರನ್ ಮಾಡೋದಕ್ಕೆ ಆಪರೇಷನ್ ಕಾಸ್ಟ್ ಅಂಡ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗತ್ತೆ. ಬಟ್ ಬಿಸ್ನೆಸ್ ಒಂದೇ ಆದ್ರೆ ಆ ಎರಡು ಕಂಪನೀಸ್ ಒಂದೇ ಆದ್ರೆ ದೆನ್ ಸ್ಟಾಫ್ ಎಕ್ಸ್ಪೆನ್ಸಸ್, ಆಪರೇಷನಲ್ ಎಕ್ಸ್ಪೆನ್ಸಸ್ ಕಮ್ಮಿ ಆಗತ್ತಲ್ವಾ. ಅದರಿಂದ ಅದು ಓವರ್ ಆಲ್ ಮಾರ್ಜಿನ್ಸ್ ಅಂಡ್ ಪ್ರಾಫಿಟಬಿಲಿಟಿನ ಜಾಸ್ತಿ ಮಾಡತ್ತೆ ಒಂದು ಯೋಚನೆಯಿಂದ ಯಾವಾಗ್ಲಿಂದಾನು ಮಾರ್ಕೆಟ್ ನಲ್ಲಿ ಈ ಡೇಟಾ ಇತ್ತು. ಬಟ್ ಈಗ ಮೇಜರ್ ಕಂಪನೀಸ್ ಲೈಕ್ ವಿಸ್ತಾರ ಅಂಡ್ ಏರ್ ಇಂಡಿಯಾನ ಮರ್ಜರ್ ನಡೆಯುತ್ತೆ ಅನ್ನೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ನಿಮಗೆ ಜ್ಞಾಪಕ ಇದ್ರೆ ಅಕ್ಟೋಬರ್ 13 ನಮಗೊಂದು ಪ್ರೆಸ್ ರಿಲೀಸ್ ಬಂದಿದೆ. ಅದರಲ್ಲಿ ವಿಸ್ತಾರ ಅಂಡ್ ಏರ್ ಇಂಡಿಯಾ ಮರ್ಜರ್ ರಿಲೇಟೆಡ್ ಆಗಿ ಸಿಂಗಪೂರ್ ಏರ್ಲೈನ್ಸ್ ಜೊತೆ 2000 crores ಹತ್ರ ಇನ್ವೆಸ್ಟ್ ಮಾಡಿ 25% ಹತ್ರ ಪಾಲ್ನ ತಗೊಂತಿದ್ದಾರೆ ನಂತರ ಅಪ್ಡೇಟ್ ಬಂದಿದೆ ಅಲ್ವಾ. ಆದ್ರೆ ಈಗ ಮಾತಾಡ್ಕೋಬೇಕಾಗಿರೋದು ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗಿರುವಂತ ಕಂಪನೀಸ್ಗೆ ಯಾವ ತರ ಇಂಪ್ಯಾಕ್ಟ್ ಇರುತ್ತೆ ಅಂತ. ಆಕ್ಚುಲಿ ತುಂಬಾ ಟೈಮ್ ಬ್ಯಾಕ್ ಇಂದಾನು ಇಂಡಿಗೋ ಅವರು ಮಾರ್ಕೆಟ್ ಲೀಡರ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. ಈವನ್ ಸ್ಟಿಲ್ ಇವಾಗ್ಲೂ ಇಂಡಿಗೋ ಅವರೇ ಮಾರ್ಕೆಟ್ ಶೇರು ಏವಿಯೇಷನ್ ಅಲ್ಲಿ 56.7%. ಈಗ ಏರ್ ಇಂಡಿಯಾ ಅವರು ವಿಸ್ತಾರ ಇವೆರಡು ಕಂಬೈಂಡ್ ಆಗ್ತಾ ಇದ್ರು ಈ ಕಂಬೈಂಡ್ ಆದ ಫಾರ್ಮ್ ಆದ್ಮೇಲೆ ಮಾರ್ಕೆಟ್ ಶೇರು 23.9%, ನಿಯರ್ಲಿ 24%. ಇಂಡಿಗೋ ಮಾರ್ಕೆಟ್ ಶೇರ್ಗೆ ಅಂದ್ರೆ 50% ಕಮ್ಮಿ ಇರುತ್ತೆ. ಈಗ ಎರಡು ಏರ್ಲೈನ್ಸ್ ಕಂಬೈಂಡ್ ಆಗಿ ಫಾರ್ಮ್ ಆದ್ರೂ ಮಾರ್ಕೆಟ್ ಶೇರ್ನ ಅಂಡ್ ಎರಡು ಕಂಪನಿ ಮರ್ಜ್ ಆಗೋ ಕಾರಣವಾಗಿ ಇವರಿಬ್ಬರಿಗೂ ಇರುವಂತ ಏರ್ಪ್ಲೇನ್ಸ್ ಇಂಡಿವಿಜುವಲ್ ಆಗಿದ್ದ ಏರ್ಪ್ಲೇನ್ಸ್ ಎಲ್ಲ ಕಂಬೈಂಡ್ ಆದ್ರೆ ಟೋಟಲಿ 218 ಏರ್ಪ್ಲೇನ್ಸ್ ಹತ್ರ ಈ ಮರ್ಜರ್ ಕಂಪನಿಗೆ ಬಂದಾಗೆ. ಅಂಡ್ ಬಿಗ್ ಇಂಪ್ಯಾಕ್ಟ್ ಏನು ಇರಲ್ಲ ಅಲ್ವಾ, ಇಂಡಿಗೋ ಅವ್ರ ಹತ್ರ ಬಿಗ್ ಮಾರ್ಕೆಟ್ ಶೇರ್ ಇದೆ ಅಂತ ಅನ್ಕೊಂಬೇಡಿ. ಈ ಏವಿಯೇಷನ್ ಇಂಡಸ್ಟ್ರಿ ಪ್ರೈಸಸ್ ಸೆನ್ಸಿಟಿವ್. ಇವತ್ತೊಬ್ಬರು ಟಾಪ್ ಲೀಡರ್ ಮಾರ್ಕೆಟ್ ಶೇರ್ನ ಕಂಟಿನ್ಯೂ ಆಗ್ತಿದ್ದಾರೆ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ಮೈನ್ ರೀಸನ್ ಪ್ರೈಸಿಂಗ್. ಇನ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಬೇರೆ ಪ್ಲೇಯರ್ಸ್ ಅನ್ನು ಪ್ರೈಸ್ನ ಕಮ್ಮಿ ಮಾಡ್ತಾ ಇದ್ರೆ ದೆನ್ ಆವಾಗ ಮಾರ್ಕೆಟ್ ಶೇರ್ನ ಗೇನ್ ಮಾಡ್ಕೊಳ್ಳೋ ಅವಕಾಶ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಇರುತ್ತೆ. ಅದರಿಂದ ಒಂದು ಕಂಪನಿ ತಗೊಂಡ್ಮೇಲೆ ಮಾರ್ಕೆಟ್ ಶೇರ್ನ ನಾವು ಪ್ರಾಫಿಟಬಿಲಿಟಿ ಆರು ಒಂದು ಮೋಟೋನ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ನೋಡೋಕೆ ಆಗಲ್ಲ. ಅಂಡ್ ಲಾಸ್ಟ್ 7 months ಇಂದ ನೀವು ಗಮನಿಸ್ತಾ ಇದ್ರೆ ಏವಿಯೇಷನ್ ಕಂಪನಿ ರಿಲೇಟೆಡ್ ಆಗಿ OTP ಅಂತಾರೆ ಆನ್ ಟೈಮ್ ಪರ್ಫಾರ್ಮೆನ್ಸ್, ಅದು ಇಂಡಿಗೋ ಅವರಿಗೆ ಡಿಕ್ಲೈನ್ ಆಗ್ತಾನೆ ಇದೆ. ವೆರಾಸ್ ಟಾಟಾ ಗ್ರೂಪ್ ಅವ್ರ ಏರ್ಲೈನ್ಸ್ ಇಂಪ್ರೂವ್ ಆಗ್ತಿದೆ. ಇನ್ ರೀಸೆಂಟ್ ಟೈಮ್ಸ್ ಟಾಟಾ ಗ್ರೂಪ್ಗೆ ಸಂಬಂಧಿಸಿರುವ ಏರ್ಲೈನ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿದೆ ಕಂಪೇರ್ಡ್ ವಿತ್ ಇಂಡಿಗೋ. ಅಂಡ್ ಆಫ್ಟರ್ ಈ ಮರ್ಜರ್ ಇನ್ನೂ ಅವರ ಮಾರ್ಕೆಟ್ ಶೇರ್ ಗೈನ್ ಆಗ್ತಾ ಎಕ್ಸಿಸ್ಟಿಂಗ್ ಆಗಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತ ಇಂಡಿಗೋ, ಸ್ಪೈಸ್ ಜೆಟ್ ಈ ತರ ಕಂಪನೀಸ್ಗೆ ಸ್ಟ್ರಾಂಗ್ ಕಾಂಪಿಟೇಟರ್ ಆಗ್ತಾರಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತೂ ಮಾರ್ಕೆಟ್ ನಲ್ಲಿ ಬಿಲ್ಡ್ ಆಗ್ತಿದೆ. ಈ ತರ ತುಂಬಾ ಜಾಸ್ತಿ ಪ್ಲೇಯರ್ಸ್ ಇಂಟೆನ್ಸ್ ಕಾಂಪಿಟೇಷನ್ ಇರೋ ಕಾರಣವಾಗಿ ಪ್ರೈಸಸ್ ಅಟ್ರಾಕ್ಟಿವ್ ಆಗಿ ಅಂಡ್ ಡಿಸ್ಕೌಂಟ್ಸ್ ಅಲ್ಲೂ ಜನಕ್ಕೆ ಸಿಗೋದಕ್ಕೆ ಪಾಸಿಬಿಲಿಟಿ ಇದೆ. ಬಟ್ ಈ ಇಂಡಸ್ಟ್ರಿಯಲ್ಲಿ ಇರುವಂತವರು ಅವ್ರ ಮಾರ್ಜಿನ್ಸ್ ನ
ಹೇಗೆ ಕಂಟಿನ್ಯೂ ಮಾಡ್ತಾರೋ ಅಂಡ್ ಈ ಮರ್ಜರ್ಸ್ ಆದಮೇಲೆ ಇನ್ಕ್ರೀಸ್ ಆಗ್ತಿರುವಂಥ ಕಾಂಪಿಟೇಷನ್ ಎಕ್ಸಿಸ್ಟಿಂಗ್ ಆಗಿರುವಂಥ ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗಿರುವಂಥ ಇಂಡಿಗೋ, ಸ್ಪೈಸ್ ಜೆಟ್ ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದೇ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ನಾವು ಗಮನಿಸಬೇಕಾಗಿದೆ. ಬಟ್ ಆಸ್ ಆಫ್ ನೌ ಟಾಟಾ ಗ್ರೂಪ್ ಅವ್ರಿಗೆ ಸಂಬಂಧಿಸಿರುವ ಏರ್ಲೈನ್ಸ್ ಬಿಸ್ನೆಸ್, ಕೀ ಏರ್ಲೈನ್ ಬಿಸ್ನೆಸ್ ಆಗಿರುವಂಥ ವಿಸ್ತಾರ ಅಂಡ್ ಏರ್ ಇಂಡಿಯಾ ಈ ಮಾರ್ಚ್ 2024 ಒಳಗೆ ಒಂದಾಗತ್ತಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ಜೊಮೊಟೊ ಬಗ್ಗೆ ಮಾತಾಡ್ಕೊಳ್ಳೋಣ. ಜೊಮೊಟೊನಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಇನ್ವೆಸ್ಟರ್ ಅಲಿಬಾಬಾ ಅವರು ಅವ್ರ ಹತ್ರ ಇರುವಂಥ 13% ಪಾಲ್ನಲ್ಲಿ 3% ಹತ್ರ ಅವ್ರ ಪಾಲ್ನ ಸೆಲ್ ಮಾಡ್ತಾ ಇರೋದ್ರಿಂದ ಇವತ್ತು ನಿಯರ್ಲಿ 76 ಲ್ಯಾಕ್ ಶೇರ್ಸ್ ಹತ್ರ ಜೊಮೊಟೊ ರಿಲೇಟೆಡ್ ಆಗಿ ಬ್ಲಾಕ್ ಡೀಲ್ ನಲ್ಲಿ ಟ್ರೇಡ್ ಆಗಿದೆ. ಅವ್ರ ಹತ್ರ ಇರುವಂಥ 3% ಪಾಲ್ನ ಸೆಲ್ ಮಾಡೋದಕ್ಕೆ ಕಾರಣ ನಿಯರ್ಲಿ $193 ಮಿಲಿಯನ್ ಹತ್ರ ಅಲಿಬಾಬಾ ಅವರು ಫಂಡ್ಸ್ನ ರೈಸ್ ಮಾಡ್ತಿದ್ರು ಥರ. ಸೊ ಔಟ್ ಆಫ್ ದಿ 13%, 3% ಸೆಲ್ ಮಾಡಿದಾರಲ್ವಾ, ಇನ್ನೊಂದು ರಿಮೈನಿಂಗ್ 10% ಸೆಲ್ ಮಾಡ್ತಾರೋ ಅನ್ಸರ್ಟಿಟಿ ಇದೆಯಲ್ಲ. ಆದರೆ ಇಷ್ಟು ದೊಡ್ಡ ಮೊತ್ತದಲ್ಲಿ ಅವರು ಸೆಲ್ ಮಾಡಿದ್ಮೇಲೆ ಲಾಕ್ ಇನ್ ಪೀರಿಯಡ್ ಇರುತ್ತೆ. 120 ಡೇಸ್ ಪೀರಿಯಡ್ ಮೀನ್ಸ್ ನಿಯರ್ಲಿ 4 ಮಂತ್ಸ್ವರೆಗೂ ಅವರು ಅವ್ರ ಹತ್ರ ಇರುವಂಥ ಎಕ್ಸಿಸ್ಟಿಂಗ್ ಆಗಿರುವಂಥ 10%ನ ಸೆಲ್ ಮಾಡೋದಕ್ಕೆ ಆಗಲ್ಲ. ಸೊ ಇವತ್ತು ಅಲಿಬಾಬಾ ಅವರು ಸೆಲ್ ಮಾಡಿರುವಂಥ 3% ಪಾಲು, ಬಟ್ ಇದಕ್ಕೆ ಮುಂಚೆ ಒಂದು ಪಾಯಿಂಟಲ್ಲಿ ಊಬರ್ ಅವರು 7.8% ಪಾಲ್ನ ದೊಡ್ಡ ಮೊತ್ತದಲ್ಲಿ ಸೆಲ್ ಮಾಡಿದ್ದಾರೆ. ಆ್ಯಂಡು ಇನ್ನೂ ಜಾಸ್ತಿ ಕ್ಯಾಪಿಟಲ್ ಅವರು ಆದರೂ ಟೈಗರ್ ಗ್ಲೋಬಲ್ ಅವರು ಅವ್ರ ಹತ್ರ ಇರುವಂಥ ಸಿಗ್ನಿಫಿಕೆಂಟ್ ಪಾಲ್ನ ಜೊಮೊಟೊ ರಿಲೇಟೆಡ್ ಆಗಿ ಸೆಲ್ ಮಾಡಿರೋ ಕಾರಣವಾಗಿ ಒಂದು ಪಾಯಿಂಟಲ್ಲಿ ಜಾಸ್ತಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕ್ರಿಯೇಟ್ ಆಗಿದೆ. ಈಗ ಆ ಸೆಲ್ಲರ್ಸ್ ಎಲ್ಲರೂ ಅವ್ರ ಹತ್ರ ಇರುವಂಥ ಪಾಲ್ನ ಕ್ಲಿಯರ್ ಮಾಡ್ಕೊಳ್ತಾ ಇರೋ ಕಾರಣವಾಗಿ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋವಂಥ ಬಿಗ್ ಪ್ಲೇಯರ್ಸು ಅಲಿಬಾಬಾ ಅವ್ರ ಹತ್ರ ಇರುವಂಥ ಅವ್ರ ಪಾಲ್ನಲ್ಲಿ ಇನ್ನು ಸಿಗ್ನಿಫಿಕೆಂಟ್ ಪೋರ್ಷನ್ ಸೆಲ್ ಮಾಡ್ತಿರೋ ಕಾರಣವಾಗಿ ಇನ್ ನಿಯರ್ ಟರ್ಮ್ ಒಂದು ಬಿಗ್ ಪ್ಲೇಯರ್ಸು ಈ ಕಂಪ್ನಿ ರಿಲೇಟೆಡ್ ಆಗಿ ಸೆಲ್ ಮಾಡೋದಕ್ಕೆ ಪಾಸಿಬಿಲಿಟಿ ಕಮ್ಮಿ ಇರೋ ಕಾರಣ, ಒಂದು ಅನ್ಸರ್ಟಿಟಿ ಕ್ಲಿಯರ್ ಆಗ್ತಾ ಇರೋ ಕಾರಣವಾಗಿ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಪ್ಲೇ ಮಾಡಿದೆ. ನೆಕ್ಸ್ಟು BS6 ಸ್ಕ್ಯಾಮ್ ರಿಲೇಟೆಡ್ ಆಗಿ ಅಶೋಕ ಲೈಲ್ಯಾಂಡ್ ಅವ್ರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ಕ್ವಶನ್ ಮಾಡ್ತಿರೋ ತರ ನಿಮಗೆ ಮೋಸ್ಟ್ ಆಫ್ ದಿ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಶೋಕ ಲೈಲ್ಯಾಂಡ್ ಅಂಡರ್ ED ಸ್ಕ್ಯಾನರ್ ಅನ್ನೋ ತರ ಡೇಟಾ ಕಾಣಿಸ್ತಾ ಇರುತ್ತೆ. ಇದರ ರಿಲೇಟೆಡ್ ಆಗಿ ಅಶೋಕ ಲೈಲ್ಯಾಂಡ್ ಅವರು ರೆಸ್ಪಾಂಡ್ ಆಗ್ತಾ 2017 ನಲ್ಲಿ ಸುಪ್ರೀಂ ಕೋರ್ಟ್ ಅವರು ಕೇವಲ BS4 ವೆಹಿಕಲ್ ಮಾತ್ರನೇ ಮಾರ್ಕೆಟ್ ನಲ್ಲಿ ಸೆಲ್ ಮಾಡಬೇಕಂತ ಸಂದರ್ಭದಲ್ಲಿ BS3 ವೆಹಿಕಲ್ಸ್ ನ ನಾವು ಡಿಸ್ಕೌಂಟ್ ನಲ್ಲಿ ಮಾರ್ಕೆಟ್ ನಲ್ಲಿ ಸೆಲ್ ಮಾಡಿದ್ವಿ. ಇದು ಕಾರಣವಾಗಿ ಅಶೋಕ ಲೈಲ್ಯಾಂಡ್ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ಕ್ವಶನ್ ಮಾಡ್ತಿರೋ ಹತ್ರ ಅಪ್ಡೇಟ್ಸ್ ಕಾಣಿಸಿದೆ. ಆದರೆ ಇದಕ್ಕೆ ಅಶೋಕ ಲೈಲ್ಯಾಂಡ್ ಅವರು ರೆಸ್ಪಾಂಡ್ ಆಗ್ತಾ ಒಂದು 2 ಕಂಪನೀಸು ಅಶೋಕ ಲೈಲ್ಯಾಂಡ್ ಅವ್ರ ಹತ್ರ ಇರೋವಂಥ ವೆಹಿಕಲ್ಸ್ನ BS3 ವೆಹಿಕಲ್ನ ಸ್ಕ್ರ್ಯಾಪ್ನಲ್ಲಿ ತಗೊಂಡು ಡಿಸ್ಕೌಂಟ್ ಕೊಟ್ಟು ಡಿಸ್ಕೌಂಟಲ್ಲಿ ಇಟ್ಟು ಆ ವೆಹಿಕಲ್ಸ್ನ ಸೆಲ್ ಮಾಡಿದ್ದಾರೆ. ಆದರೆ ಅದು ನಿಯರ್ಲಿ 38.6 ಕ್ರೋರ್ಸ್ ಹತ್ರ ನಡೆದಿರುವಂಥ ಸೇಲ್ ಅಂತ ಹೇಳ್ತಿದ್ದಾರೆ. ಆ ಥರ ಸ್ಕ್ರಾಪ್ನಲ್ಲಿ ತಗೊಂಡು ಆ ವೆಹಿಕಲ್ಸ್ನ ಸೆಲ್ ಮಾಡಿದ್ದಾರೆ. ಆದರೆ ಅಶೋಕ ಲೈಲ್ಯಾಂಡ್ ಅವರು ಡೈರೆಕ್ಟ್ ಆಗಿ BS3 ವೆಹಿಕಲ್ಸ್ನ ಸುಪ್ರೀಂ ಕೋರ್ಟ್ ಅವರ ಆರ್ಡರ್ ಆದಮೇಲೆ ಸೆಲ್ ಮಾಡಿಲ್ಲ ಅನ್ನೋ ಥರ ಅಪ್ಡೇಟ್ ಅಂತೂ ಮಾಡಿದ್ದಾರೆ. ಇದಕ್ಕೆ ಬೇಕಾಗಿರುವಂಥ ಪ್ರಾಪರ್ ಡಾಕ್ಯುಮೆಂಟ್ಸನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರಿಗೆ ಅಶೋಕ ಲೈಲ್ಯಾಂಡ್ ಅವರು ಕೊಟ್ಟಿರೋ ಥರ ಕ್ಲಾರಿಫೈ ಮಾಡಿದ್ದಾರೆ. ನೆಕ್ಸ್ಟು ಇವತ್ತು ರೈಸ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಗಾನಿಕ್ ನಾನ್ ಬಾಸ್ಮತಿಕ್ ರೈಸ್ ಎಕ್ಸ್ಪೋರ್ಟ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ವಿಧಿಸಿರುವಂಥ ಬ್ಯಾನ್ನ ಲಿಫ್ಟ್ ಮಾಡ್ತಿರೋ ಕಾರಣವಾಗಿ ರೈಸ್ ಸ್ಟಾಕ್ಸು ಇವತ್ತು ಓಪನಿಂಗ್ ಇಂದಾನೆ ಒಳ್ಳೆ ಮೂವ್ಮೆಂಟ್ ಕಾಣಿಸಿದೆ. ನೆಕ್ಸ್ಟು IRFC ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟ್ ಟೈಮ್ಸ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಅಪ್ಸೈಡ್ಗೆ ಸಿಗ್ನಿಫಿಕೆಂಟ್ ಆಗಿ ಮೂವ್ ಆಗಿರುವಂಥ ರೈಲ್ವೆ ಸ್ಟಾಕ್ಸ್ ನಲ್ಲಿ IRFC ಒಂದು. ಇವತ್ತು ಆ ಸ್ಟಾಕ್ ನಿಯರ್ಲಿ 7% ವರೆಗೂ ಕರೆಕ್ಷನ್ ಕಾಣಿಸಿದೆ. ಇದರ ಬ್ಯಾಕ್ ಫಂಡಮೆಂಟಲ್ ಆಗಿ ಲೈಕ್ ಕಂಪನಿಯಿಂದ ಇಂಪಾರ್ಟೆಂಟ್ ಅಪ್ಡೇಟ್ ಏನೂ ಇಲ್ಲ. ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಸ್ಟಾಕ್ ರಿಲೇಟೆಡ್ ಆಗಿ ಬಂದಿರೋ ಭಾರಿ ರ್ಯಾಲಿಯಿಂದ ಒಂದು ಬಿಗ್ ಪ್ರಾಫಿಟ್ ಬುಕಿಂಗ್ ಕಾಣಿಸ್ತಿದೆ ಅಂತ ಅನ್ಕೋಬಹುದು. ಇವತ್ತು ಬಿಗ್ ಬ್ಲಾಕ್ಸ್ ನಲ್ಲಿ ನಿಯರ್ಲಿ 60 ಲ್ಯಾಕ್ ಶೇರ್ಸ್ ಹತ್ರ 35 ರೂಪೀಸ್ ಆವರೇಜ್ ಪ್ರೈಸ್ ನಲ್ಲಿ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗ್ತಾ ಇರೋ ಕಾರಣವಾಗಿ ಬಿಗ್ ಪ್ಲೇಯರ್ಸ್ ಅವ್ರ ಹತ್ರ ಇರೋವಂಥ ಸ್ಟಾಕ್ ರಿಲೇಟೆಡ್ ಆಗಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡಿರೋ ಥರ ಅರ್ಥ ಆಗತ್ತೆ. ಸೊ ಏನಾದರೂ ಯೂಶುವಲ್ ಆಗಿ ಸ್ಟಾಕ್ ದೊಡ್ಡ ಮೊತ್ತದಲ್ಲಿ ರ್ಯಾಲಿ ಆದಾಗ ಡೆಫಿನೆಟ್ಲಿ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಎಕ್ಸಿಸ್ಟಿಂಗ್ ಆಗಿ ಶೇರ್ನ ಹೋಲ್ಡ್ ಮಾಡಿರೋರು ಅವ್ರಿಗಿದು ಓವರ್ ವ್ಯಾಲಿಗೆ ಹೋಗಿದೆ, ಇಲ್ಲಿಂದ ಫರ್ದರ್ ಆಗಿ ಮೂವ್ ಆಗೋದು ಫಂಡಮೆಂಟಲಿ ರೈಟ್ ಅಲ್ಲ ಅಂತ ಕಾಣಿಸಿದಾಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟು ಐನಾಕ್ಸ್ GFL ಬಗ್ಗೆ ಮಾತಾಡ್ಕೊಳ್ಳೋಣ. ಲೈಕ್ ಐನಾಕ್ಸ್ ಗ್ರೀನ್ ಎನರ್ಜಿ, ಐನಾಕ್ಸ್ ವಿಂಡ್ ಎನರ್ಜಿ ಅಂಡ್ ಗುಜರಾತ್ ಫ್ಲೋರೋಕೆಮಿಕಲ್ ಇವೆಲ್ಲಾನು ಈ ಗ್ರೂಪ್ ಅಂಡರ್ನಲ್ಲೇ ಬರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿದೆ ಐನಾಕ್ಸ್ ಗ್ರೀನ್ ಎನರ್ಜಿ ಅವರು ರೀಸೆಂಟ್ ಟೈಮ್ಸಲ್ಲಿ IPO ಹೋಗಿ ಬಂದಾಗ ನಿಯರ್ಲಿ 740 ಕ್ರೋರ್ಸ್ ಹತ್ರ ಮನಿನ ರೈಸ್ ಮಾಡಿದ್ದಾರೆ. ಅದರಲ್ಲಿ ಹಾಫ್ ಆಫ್ ದ ಮನಿ ಐನಾಕ್ಸ್ ಗ್ರೀನ್ಗೆ ಹೋಗುತ್ತೆ, IPO ಕಂಪ್ನಿಗೆ ಹೋಗುತ್ತೆ, ಇನ್ನೊಂದು ಹಾಫ್ ಆಫ್ ದಿ ಮನಿ ಐನಾಕ್ಸ್ ವಿಂಡ್ಗೆ ಹೋಗುತ್ತೆ ಅಲ್ವಾ. ಆ ಥರ ಹೋಗಿರೋಂಥ ಹಣದಿಂದ ಐನಾಕ್ಸ್ ಗ್ರೀನ್ ಎನರ್ಜಿ ಅವರು ಐನಾಕ್ಸ್ ವಿಂಡ್ ಅವರು ಅವರವರ ಡೆಟ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಐನಾಕ್ಸ್ ಗ್ರೀನ್ ಅವರು ನಿಯರ್ಲಿ 250 ಕ್ರೋರ್ಸ್ ಹತ್ರ ಸಾಲಗಳು ಕಮ್ಮಿ ಮಾಡಿಕೊಂಡ್ರೆ ಐನಾಕ್ಸ್ ವಿಂಡ್ ಅವರು ನಿಯರ್ಲಿ 160 ಕ್ರೋರ್ಸ್ ಹತ್ರ ಅವ್ರ ಸಾಲನ ಕಮ್ಮಿ ಮಾಡ್ತಿರೋ ಕಾರಣವಾಗಿ ಆಫ್ಟರ್ ಈ ಅಪ್ಡೇಟು ಸ್ಟಾಕ್ ಇವತ್ತು ಮೂವ್ಮೆಂಟ್ ಕಾಣಿಸಿದೆ. ಈ IPO ಮೂಲಕ ರೈಸ್ ಮಾಡಿರುವಂಥ ಹಣದಿಂದ ಈ ಕಂಪನಿಗೆ ಸಂಬಂಧಿಸಿರುವ ಸಾಲ ಕಮ್ಮಿ ಮಾಡ್ಕೊಂಡಿರೋ ಹತ್ರ ಅಪ್ಡೇಟ್ ಬಂದಿರೋ ಕಾರಣವಾಗಿ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗಿದೆ.
ಫ್ರೆಂಡ್ಸ್, ಇವತ್ತು ಲಾಸ್ಟ್ 30 ಮಿನಿಟ್ಸ್ ಅಲ್ಲಿ ನೀವು ಗಮನಿಸಿದ್ರೆ MSCI ರೀಬ್ಯಾಲೆನ್ಸಿಂಗ್ ಕಾರಣವಾಗಿ ತುಂಬಾ ಸ್ಟಾಕ್ಸ್ ಅಲ್ಲಿ ಜಾಸ್ತಿ ಮೂವ್ಮೆಂಟ್ ಕಾಣಿಸಿದೆ. ಪರ್ಟಿಕ್ಯುಲರ್ ಆಗಿ ವರುಣ್ ಬ್ಯಾವರೇಜ್ ಆಕ್ಚುಲಿ ಈ ರೀಬ್ಯಾಲೆನ್ಸಿಂಗ್ ಇರುತ್ತೆ ಅಂತ ನಮಗೆ ತುಂಬಾ ಡೇಸ್ ಬ್ಯಾಕ್ ಇಂದಾನೆ ಅಪ್ಡೇಟ್ ಇದೆ. ಈ ರೀಬ್ಯಾಲೆನ್ಸಿಂಗ್ ಎಫೆಕ್ಟಿವ್ ಡೇಟು 30th ನವೆಂಬರ್. ಯೂಶುವಲ್ ಆಗಿ MSCI ರಿಲೇಟೆಡ್ ಆಗಿ MSCI ಸ್ಟ್ಯಾಂಡರ್ಡ್ ಇಂಡಿಯಾ ಇಂಡೆಕ್ಸ್ ಇರುತ್ತಲ್ವಾ, MSCI ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇರುತ್ತೆ. MSCI ಸ್ಟ್ಯಾಂಡರ್ಡ್ ಇಂಡಿಯಾ ಇಂಡೆಕ್ಸ್ ರಿಲೇಟೆಡ್ ಆಗಿ ಯಾವ ಸ್ಟಾಕ್ಸ್ ಡಿಲೀಟ್ ಮಾಡಿಲ್ಲ, ಆದ್ರೆ 6 ಸ್ಟಾಕ್ಸ್ ನ ಆಡ್ ಮಾಡಿದ್ದಾರೆ. ಆತರ ಇವತ್ತು ಆಡ್ ಮಾಡಿರುವಂತಹ ಸ್ಟಾಕ್ಸ್ ಅಲ್ಲಿ ಜಾಸ್ತಿ ಮೂವ್ಮೆಂಟ್ ಆಗಿರುವಂತಹ ಸ್ಟಾಕ್ ವರುಣ್ ಬ್ಯಾವರೇಜಸ್. ಇವತ್ತು ಲಾಸ್ಟ್ 30 ಮಿನಿಟ್ಸ್ ಅಲ್ಲಿ ನಿಯರ್ಲಿ 12% ಹತ್ರ ಲಾಸ್ಟ್ 30 ಮಿನಿಟ್ಸ್ ಅಲ್ಲಿ ಮೂವ್ ಆಗಿದೆ. ಅಂಡ್ ವರುಣ್ ಬ್ಯಾವರೇಜಸ್ ಇಂಡಿಯನ್ ಹೋಟೆಲ್ಸ್ ಅಲ್ಲದೆ TVS ಮೋಟಾರ್, ಟ್ಯೂಬ್ ಇನ್ವೆಸ್ಟ್ಮೆಂಟ್, ಬಜಾಜ್ ಹೋಲ್ಡಿಂಗ್ಸ್ ಅಂಡ್ ABBನು MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಅಲ್ಲಿ ಆಡ್ ಆಗಿ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಅಲ್ಲಿ ಆಡ್ ಆಗಿದೆ. ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಅಲ್ಲಿ 6 ಆಡ್ ಆಗ್ತಾ ಇದ್ರೆ ಯಾವುದು ರಿಮೂವ್ ಆಗಿಲ್ಲ. ಅಂಡ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಲ್ಲೂ ಆಡ್ ಆಗಿರೋ ಸ್ಟಾಕ್ಸ್ ತುಂಬಾವರೆಗೂ ಸ್ಟಾಕ್ಸ್ ನಿಯರ್ಲಿ 40 ಅಬೋವ್ ಸ್ಟಾಕ್ಸ್ ಹತ್ರ ಆಡ್ ಆಗ್ತಾ ಇದ್ರೆ ಅಬೋವ್ 10 ಹತ್ರ ಸ್ಟಾಕ್ ನ ಡೆಲೀಟ್ ಮಾಡಿದ್ದಾರೆ. ಎಂಟೈರ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನಲ್ಲಿ ನಡೆದಿರುವಂತಹ ರೀಬ್ಯಾಲೆನ್ಸ್ ಸ್ಟಾಕ್ ಲಿಸ್ಟ್ ನ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.